ಹಾಯ್ ಹಲೋ ವೀಕ್ಷಕರ ನಮಸ್ಕಾರ. ಸೊ ನಾವಿವತ್ತು ಸ್ವೀಟ್ ಪೊಂಗಲ್ ಅತಿ ಸುಲಭವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ಆ್ಯಂಡ್ ತುಂಬ ರುಚಿಕರವಾಗಿ ಸಹ ಇತ್ತು. ಸೊ ಸ್ವೀಟ್ ಪೊಂಗಲ್ ಮಾಡೋದಕ್ಕೆ ಮೊದಲಿಗೆ ನಮಗೆ ಬೆಲ್ಲ, ಗೋಡಂಬಿ, ದ್ರಾಕ್ಷಿ, ಕೊಬ್ಬರಿ ತೊಗೊಂಡಿದ್ದೀವಿ. ಬೆಲ್ಲದ ಅಚ್ಚನ್ನ ನಾವು ಈ ಥರ ಸಣ್ಣ ಸಣ್ಣದಾಗಿ ಪುಡಿ ಮಾಡ್ಕೋಬೇಕಾಗತ್ತೆ. ಸೊ ಈ ಥರ ಪೀಸ್ ಸಣ್ಣದಾಗಿ ಇದ್ದರೆ ಪೊಂಗಲ್ ಮಾಡುವಾಗ ಬೇಗ ಬೆಲ್ಲ ಕರಗುತ್ತೆ. ಬೆಲ್ಲ ಬೇಗ ಕರಗಿದಷ್ಟು ಪೊಂಗಲ್ ಬೇಗ ರೆಡಿ ಆಗಿಬಿಡುತ್ತೆ. ಆ್ಯಂಡ್ ನಾವು ಗೋಡಂಬಿ ಸಹ ತೊಗೊಂಡಿದ್ದೀವಿ, ದ್ರಾಕ್ಷಿ ತೊಗೊಂಡಿದ್ದೀವಿ, ಜೊತೆಗೆ ಕೊಬ್ಬರಿ ತೊಗೊಂಡಿದ್ದೀವಿ, ಜೊತೆಗೆ ಏಲಕ್ಕಿನೂ ಸಹ ತೊಗೊಂಡು ಕುಟ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಅನ್ನ ಬಿಸಿ ಬಿಸಿಯಾಗಿ ರೆಡಿ ಆಗಿದೆ. ಆ್ಯಂಡ್ ಹೆಸರು ಬೇಳೆನೂ ಅಷ್ಟೇ ಬೇಯಿಸಿಟ್ಕೊಂಡಿದ್ದೀವಿ. ಸೊ ಇಷ್ಟು ಪದಾರ್ಥನೂ ಬೇಕು. ಈಗ ಒಂದು ಬಾಣಲೆಗೆ ಎಣ್ಣೆನ ಹಾಕ್ಕೊಂಡಿದ್ದೀವಿ. ಸೊ ತುಪ್ಪನೂ ಸಹ ಬೆರೆಸ್ಕೋಬೋದು. ಈಗ ನಾವು ಗೋಡಂಬಿ ಏನು ತೊಗೊಂಡಿದ್ವಿ ಅದು, ದ್ರಾಕ್ಷಿ, ಆಮೇಲೆ ಕೊಬ್ಬರಿ ಇಷ್ಟನ್ನು ಸಹ ನಾನೀಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟಿಗೆ ಗೋಡಂಬಿ ಹಾಕ್ಕೊಳ್ಳೋದು, ದ್ರಾಕ್ಷಿ ಹಾಕ್ಕೊಳ್ಬೇಕು. ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಕಂದು ಬಣ್ಣ ಬರಬೇಕು. ಆ ದ್ರಾಕ್ಷಿ ಏನಿದೆ, ಸಣ್ಣ ಸಣ್ಣ ದ್ರಾಕ್ಷಿ ಊದ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಸೈಜ್ ಯಾವಾಗ ಡಬಲ್ ನೀವೇ ನೋಡ್ತಾ ಇದ್ದೀರಾ, ಎಣ್ಣೆಯಲ್ಲಿ ಆ ದ್ರಾಕ್ಷಿ ದಪ್ಪ ಆಗ್ತಾ ಹೋಗುತ್ತೆ. ಸೊ ಅದು ಆಗ್ತಾ ಇದ್ದಂಗೆ ಇದಾದಮೇಲೆ ನಾವೇನು ಮಾಡ್ಕೋಬೇಕಾಗುತ್ತೆ, ಬೆಲ್ಲ, ಕೊಬ್ಬರಿ ಇದೆಲ್ಲನೂ ಹಾಕ್ಕೋಬೇಕು. ಸೊ ಮೊದಲಿಗೆ ಗೋಡಂಬಿ, ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ಇದು ಕಂದು ಬಣ್ಣ ಬರೋ ಥರ, ಅಂದರೆ ದ್ರಾಕ್ಷಿ ದಪ್ಪ ಆಗಬೇಕು. ಇದಾದಮೇಲೆ ಕೊಬ್ಬರಿನ ನಾನು ಆ್ಯಡ್ ಮಾಡ್ಕೊಳ್ತೀನಿ. ಸೊ ಈಗ ಕೊಬ್ಬರಿನೂ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಂತರ ನಾನೀಗ ಬೆಲ್ಲ ಏನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಜವಾಗ್ಲೂ ನಿಮಗೆ ಬೆಲ್ಲ ಈ ಥರ ಪುಡಿ ಮಾಡಿ ಇಟ್ಕೊಂಡ್ರೆ ಎಷ್ಟು ಕ್ವಿಕ್ಕಾಗಿ ಬೆಲ್ಲ ಕರಗುತ್ತೆ ಅಂದರೆ, ಒಂದು 3-4 ನಿಮಿಷದಲ್ಲೇ ಬೆಲ್ಲ ಬಿಸಿಗೆ ಕರಗಿಬಿಡುತ್ತೆ. ಸೊ ಹಾಗಾಗಿ ಬೆಲ್ಲನ ನೀವು ಎಷ್ಟು ಪುಡಿ ಮಾಡಿ ಇಟ್ಕೊಂಡಿರ್ತೀರ ಚಿಕ್ಕ ಉಂಡೆ, ಅಷ್ಟು ಚೆನ್ನಾಗಿ ಅದು ಬೇಗ ಮೆಲ್ಟ್ ಆಗುತ್ತೆ. ಸೊ ಇಷ್ಟನ್ನು ನೀಟಾಗಿ ಹೈ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಅದು ಕರಗಬೇಕು ಬೆಲ್ಲ, ಅಷ್ಟು ನಾವು ಉರಿ ಇಟ್ಕೊಂಡು ನೀಟಾಗಿ ತಿರುಗಿಸ್ತಾ ಬರಬೇಕು. ಸೊ ನೀಟಾಗಿ ತಿರುಗಿಸ್ತಾ ಬಂದಾಗ ಬೆಲ್ಲ ಕರಗ್ತಾ ಹೋಗುತ್ತೆ. ಆ್ಯಂಡ್ ಒಂದು ಪಾಕ ರೆಡಿ ಆಗುತ್ತೆ, ಬೆಲ್ಲದ ಪಾಕ. ಸೊ ಈಗ ಬೆಲ್ಲದ ಪಾಕದಲ್ಲಿ ದ್ರಾಕ್ಷಿ, ಗೋಡಂಬಿ, ಕೊಬ್ಬರಿ ಎಲ್ಲ ಬೇಯ್ತಾ ಹೋಗಬೇಕು. ಇದಾದಮೇಲೆ ನಾವು ಹೆಸರುಬೇಳೆ ಏನು ಬೇಯಿಸಿಟ್ಕೊಂಡಿದ್ವಿ, ಒಂದು 4-3 ವಿಸಿಲ್ ಹಾಕಿ ಫುಲ್ಲು ನುಣ್ಣಗಾಗಿರಬೇಕು ಅಂಥ ಒಂದು ಹೆಸರುಬೇಳೆನ ನಾನು ಈಗ ಡೈರೆಕ್ಟಾಗಿ ಪಾಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಹೆಸರುಬೇಳೆ ಪಾಕ ಆಗಿದೆ. ಆ್ಯಂಡ್ ಅನ್ನ ಏನು ಬೇಯಿಸಿಟ್ಕೊಂಡಿದ್ವಿ ಅದನ್ನು ಅಷ್ಟೇ ಹಾಕ್ಕೊಳ್ತಾ ಇದ್ದೀವಿ. ಸೊ ಅನ್ನನೂ ಅಷ್ಟೇ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಅನ್ನ, ಹೆಸರುಬೇಳೆ ನೀವು ಯಾವ ಕ್ವಾಂಟಿಟಿಲಿ ತೊಗೊಬೇಕಂತಂದರೆ, ಹೆಸರುಬೇಳೆ 1 ಲೋಟ ತೊಗೊಂಡ್ರೆ ಅನ್ನ ಅರ್ಧ ಲೋಟ ಅಷ್ಟಿಡಬೇಕು. ಅಥವಾ ಅನ್ನ, ಹೆಸರುಬೇಳೆ ಎರಡೂ ಒಟ್ಟಿಗೆ ಕುಕ್ಕರಲ್ಲಿ ಬೇಯಿಸ್ಕೊಂಡು ಮಿಕ್ಸ್ ಸಹ ಮಾಡ್ಕೋಬೋದು. ನಾವೆರಡು ಸಪ್ರೇಟ್ ಬೇಯಿಸ್ಕೊಂಡಿದ್ವಿ. ಸೊ ಇದಾದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆ ಅನ್ನ ಏನು ಹಾಕಿದ್ದೀವಿ ಹೆಸರುಬೇಳೆ ಜೊತೆ ನೀಟಾಗಿ ಮಿಕ್ಸ್ ಆಗಿ ಆ ಬೆಲ್ಲದ ಪಾಕದ ಜೊತೆ ನೀಟಾಗಿ ಮಿಕ್ಸ್ ಆಗಬೇಕು. ಸೊ ಈ ಥರ ಆಗಿ ನೀಟಾಗಿ ಪಾಕದಲ್ಲಿ ಮಿಕ್ಸ್ ಆಗಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಏಲಕ್ಕಿ ಅದೇನು ಕುಟ್ಟಿಟ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ, ಒಂದು ಫ್ಲೇವರ್ ಬರುತ್ತೆ. ಸೊ ಇಷ್ಟು ಕ್ವಿಕ್ಕಾಗಿ ಆಗುವಂತಹ ಸಿಹಿ ಪೊಂಗಲ ನೀವು ಮನೇಲಿ ಟ್ರೈ ಮಾಡಿ, ನೀವು ಹೇಳ್ತೀರಾ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಕೇವಲ ಒಂದು 5-10 ನಿಮಿಷದಲ್ಲಿ ಆಗೋವಂಥದ್ದು. ಕುಕ್ಕರಲ್ಲಿ ಅನ್ನ ಮತ್ತು ಹೆಸರುಬೇಳೆ ಬೇಯಿಸ್ಕೊಂಡ್ಬಿಟ್ರೆ ಇನ್ನೇನಿಲ್ಲ, ಬೆಲ್ಲದ ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಪಾಕಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಆಗೋಗ್ಬಿಡುತ್ತೆ. ಸೊ ಈಗ ಸ್ವೀಟ್ ಪೊಂಗಲ್ ರೆಡಿ. ಸೊ ನೀವೇ ನೋಡ್ತಾ ಇದ್ದೀರಾ, ಅದು ದ್ರಾಕ್ಷಿ ಕಾಣಿಸ್ತಿದೆ, ಕೊಬ್ಬರಿ ಕಾಣಿಸ್ತಿದೆ. ಇನ್ನು ಅಂತಂದರೆ ನೀವು ಕೊಬ್ಬರಿನ ಸಣ್ಣದಾಗಿ ಹೆಚ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಕೊಬ್ಬರಿನ ತುರ್ಕೊಂಡ್ರೂ ಸಹ ಚೆನ್ನಾಗಿರುತ್ತೆ. ಆ್ಯಂಡ್ ಏಲಕ್ಕಿ ಪರಿಮಳ ನಮಗಿಲ್ಲಿ ಎಷ್ಟು ಚೆನ್ನಾಗಿ ಗಮ್ ಅಂತ ಇದೆ ಅಂತಂದರೆ ಸೂಪರಾಗಿ ಅನಿಸ್ತಿದೆ. ಆ್ಯಂಡ್ ಇದ್ರ ಜೊತೆಗೆ ನೀವು ಖಾರ ಪೊಂಗಲ್ ಸಹ ಟ್ರೈ ಮಾಡಿಕೊಂಡು ರುಚಿ ನೋಡ್ಬೋದು. ಈ ಸಂಕ್ರಾಂತಿ ಹಬ್ಬಕ್ಕೆಲ್ಲ ಖಾರ ಪೊಂಗಲ್, ಸ್ವೀಟ್ ಪೊಂಗಲ್ ಒಟ್ಟೊಟ್ಟಿಗೆ ಹಾಕ್ಕೊಂಡು ತಿಂತಾರೆ. ತುಂಬ ಅಂದರೆ ತುಂಬ ರುಚಿ ಇರುತ್ತೆ. ಸೊ ನಾವು ಹೆಸರುಬೇಳೆ ಬೇಯಿಸಿಟ್ಕೊಂಡ್ಬಿಟ್ರೆ ಮತ್ತು ಅನ್ನ ಬೇಯಿಸಿಟ್ಕೊಂಡ್ಬಿಟ್ರೆ ಅದನ್ನು ಖಾರ ಪೊಂಗಲ್ಗೂ ಬಳಸ್ಕೋಬೋದು ಆ್ಯಂಡ್ ಇದಕ್ಕೂ ಬಳಸ್ಕೋಬೋದು. ಸೊ ನಮ್ಮ ಒಂದು ಚಾನಲ್ನಲ್ಲಿ ಖಾರ ಪೊಂಗಲ್ ಸಹ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ ಒಂದು ವಿಡಿಯೋ ಸಹ ನೋಡಿ. ಆ್ಯಂಡ್ ಇದು ಬಿಸಿ ಬಿಸಿ ಇದ್ದಾಗ ತಿಂದಾಗ ಚೆನ್ನಾಗಿ ಅನಿಸುತ್ತೆ. ಬಿಸಿ ಬಿಸಿ ಖಾರ ಪೊಂಗಲ್, ಬಿಸಿ ಬಿಸಿ ಸ್ವೀಟ್ ಪೊಂಗಲ್ ತುಂಬ ಚೆನ್ನಾಗಿರುತ್ತೆ. ಅಥವಾ ಫ್ರಿಜ್ನಲ್ಲಿ ಫುಲ್ ತಣ್ಣಗಾದ್ಮೇಲೆ ಇಟ್ರೂ ಒಂದು ಸ್ವೀಟ್ ಥರ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಇನ್ನೊಂದು ಏನು ಮರಿಬಾರ್ದು ಅಂತಂದರೆ, ಬೆಲ್ಲನ ಅತಿಯಾಗಿ ಹಾಕ್ಕೋಬಾರ್ದು. ತುಂಬ ಮುಖಕ್ಕೆ ಹೊಡೆದಂಗೆ ಸ್ವೀಟ್ ಅನಿಸುತ್ತೆ. ಲೈಟಾಗಿರಬೇಕು ಬೆಲ್ಲ. ತುಂಬ ಏನಾದರೂ ಸ್ವೀಟ್ ಅತಿ ಆಗಿಬಿಟ್ರೆ ಜಾಸ್ತಿ ತಿನ್ನೋಕ್ಕಾಗಲ್ಲ. ಲೈಟಾಗಿದ್ದರೆ ಜಾಸ್ತಿ ಹೊಟ್ಟೆ ತುಂಬ ಅಷ್ಟು ತಿನ್ಬೋದು. ಹಾಗಾಗಿ ಬೆಲ್ಲನ ಕಂಟ್ರೋಲ್ ಮಾಡ್ಕೊಂಡು ಇತಿಮಿತಿಯಾಗಿ ಹಾಕ್ಕೊಳ್ಳಿ. ಸ್ವೀಟ್ ಏನಾದರೂ ಕಡಿಮೆ ಇದ್ದರೆ ಮತ್ತೆ ಪುನಃ ಬೆಲ್ಲ ಬೇರೆಸ್ಕೋಬೋದು. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ನಾವಂತೂ ಖಾರ ಪೊಂಗಲ್, ಸ್ವೀಟ್ ಪೊಂಗಲ್ ಎರಡೂ ಸಹ ಮಾಡಿದ್ವಿ. ಖಾರ ಪೊಂಗಲ್ ವಿಡಿಯೋನ ನಾನು ಆಲ್ರೆಡಿ ಮುಂಚೆ ಅಪ್ಲೋಡ್ ಮಾಡಿದ್ದೆ. ಹಾಗಾಗಿ ಕೇವಲ ಸ್ವೀಟ್ ಪೊಂಗಲ್ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ಸೊ ನೀವು ಅಷ್ಟೇ ಮನೇಲಿ ಟ್ರೈ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ವೀಕ್ಷಕರೇ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.